ಪುಟ್ಟ ಹುಡುಗರು ಇರುವಾಗ ಚೆನ್ನಾಗಿತ್ತು, ಈಗ ಯಾಕೆ ಹಿಂಗಾಗಿದೆ ಅಂದರೆ ಅದಕ್ಕೆ ಲೇಯರ್ಸ್ ಇರುತ್ತೆ. ಎನಾಮೆಲ್ಲು, ಡೆಂಟಿನು, ಒಳಗಡೆ ಒಂದು ಜೀವಾಂಶ ಎಲ್ಲ ಇರುತ್ತೆ. ತುಂಬ ಜನ ಅಂತಾರೆ ನಂಗೆ ಯಾಕೆ ಯೆಲ್ಲೋಯಿಶ್ ಬಂತು. ಮನುಷ್ಯನಿಗೆ ಸ್ವಲ್ಪ ವೈಟಿಶ್ ಎಲ್ಲೋನೇ ಇರೋದು ಹಲ್ಲು. ಸ್ವಲ್ಪ ಜನ ಗುಟ್ಕಾ ತಿಂತಾರೆ, ಪಾನ್ ಪರಾಗ್ ತಿಂತಾರೆ, ತುಂಬ ಪಾನ್ ಚೂವರ್ಸ್ ಇರ್ತಾರೆ, ಅವ್ರ ಹಲ್ಲು ಇನ್ನೊಂದು ಥರ ಕಲರ್ ಇರುತ್ತೆ, ಆರೆಂಜಿಶ್ ಎಲ್ಲೋ ಥರ ಇರುತ್ತೆ. ಕುಡಿಯೋ ನೀರಲ್ಲಿ ಫ್ಲೋರೈಡ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ ಬರ ಹಲ್ಲು ಸರಿಯಾಗಿ ಬರೋದಿಲ್ಲ, ನಾಚಾಗಿ ಬರುತ್ತೆ. ಅವ್ರು ನಗ್ತಾಗ ಬ್ರೌನಿಶ್ ಎಲ್ಲೋ ಇರುತ್ತೆ. ಸ್ಟೇನ್ ಅವರು ಎಷ್ಟು ಉಜ್ಜಿದ್ರು ನಂಗೆ ಹೋಗಲ್ಲ ಅಂತ ಸ್ವಲ್ಪ ನೆಗ್ಲಿಜೆನ್ಸ್ ಇದ್ದೇ ಇರುತ್ತೆ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ವಿಷಯದ ಮೇಲೆ ನಾನು ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ದ ಕಲರ್. ತುಂಬ ಜನ ನನ್ನ ಹತ್ರ ಬರ್ತಾರೆ, ಮೇಡಮ್ ನನ್ನ ಕಲರ್ ಹಲ್ಲು ಯಾಕೆ ಹಿಂಗಿದೆ, ಪುಟ್ಟ ಮಕ್ಕಳು ಚೆನ್ನಾಗಿತ್ತು, ಪುಟ್ಟ ಹುಡುಗರು ಇರುವಾಗ ಚೆನ್ನಾಗಿತ್ತು, ಈಗ ಯಾಕೆ ಹಿಂಗಾಗಿದೆ. ಸೊ ದಿಸ್ ಈಸ್ ಒನ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಈಗ ಮಕ್ಕಳಿಗೆ ನೋಡಿದ್ರೆ ನೀವು ಅವರೊಂದು 2-3 ಇಯರ್ಸ್ ಇರಲಿ, ಅವರ ಹಲ್ಲು ತುಂಬ ಚೆನ್ನಾಗಿ ವೈಟಾಗಿ ಇರುತ್ತೆ. ಯಾಕಂದರೆ ಅದು ನಾಟ್ ಪರ್ಮನೆಂಟ್ ಟೀತ್, ಅದು ಬೀಳ ಹಲ್ಲು, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಮಿಲ್ಕ್ ಟೀತ್. ಆ್ಯಂಡ್ ಬರೋ ಹಲ್ಲು ತುಂಬ ಪುಟ್ಟವು, ಅವು ಸ್ವಲ್ಪ ವರ್ಷ ಇರುತ್ತಷ್ಟೆ. ಬಟ್ ನಮಗೆ ಒಂದು 7 ಇಯರ್ಸ್ ಆದಮೇಲೆ ಅದೇ ಆ ಮಿಲ್ಕ್ ಹಲ್ಲು ಅಂದರೆ ಹಾಲಲ್ಲಿ ಹೋಗಿ ಪರ್ಮನೆಂಟ್ ಹಲ್ಲು ಬಂದಾಗ ಇಟ್ ಈಸ್ ಮೋರ್ ಬಿಗರ್. ಆ್ಯಂಡ್ ಅದು ಆ 7 ವರ್ಷದಿಂದ ಅವನು ಇರೋವರೆಗೂ ಆ ಹಲ್ಲು ಇರಬೇಕು. ಸೊ ಇಟ್ ಈಸ್ ವೆರಿ ಥಿಕ್. ಅಂದರೆ ಅದಕ್ಕೆ ಲೇಯರ್ಸ್ ಇರುತ್ತೆ, ಎನಾಮೆಲ್ಲು, ಡೆಂಟಿನು, ಒಳಗಡೆ ಒಂದು ಜೀವಾಂಶ ಎಲ್ಲ ಇರುತ್ತೆ. ಪುಟ್ಟ ಹಲ್ಲಿಗೂ ಇರುತ್ತೆ, ಬಟ್ ಇಟ್ ಈಸ್ ಇನ್ ಅ ಮೋರ್ ಸ್ಮಾಲರ್ ವೇ. ಸೊ ಇದರಿಂದ ತುಂಬ ಜನ ಅಂತಾರೆ ನಂಗೆ ಯಾಕೆ ಯೆಲ್ಲೋಯಿಶ್ ಬಂತು. ಯೂಶ್ವಲಿ ಮನುಷ್ಯನಿಗೆ ಸ್ವಲ್ಪ ವೈಟಿಶ್ ಎಲ್ಲೋನೇ ಇರೋದು ಹಲ್ಲು. ಅಫ್ಕೋರ್ಸ್ ಸ್ವಲ್ಪ ಜನ ಸ್ಮೋಕಿಂಗ್ ಮಾಡೋದ್ರಿಂದ ಸ್ವಲ್ಪ ಸ್ಟೇನ್ಸ್, ಯಾಕಂದರೆ ನಿಕೋಟಿನ್ ಸ್ಟೇನ್ಸ್ ಹಲ್ಲು ಮೇಲೆ ಕೂತ್ಕೊಂಡು ಅದು ಒಂಥರ ಬೇರೆ ಕಲರ್ ಬರುತ್ತೆ. ಸ್ವಲ್ಪ ಜನ ಗುಟ್ಕಾ ತಿಂತಾರೆ, ಪಾನ್ ಪರಾಗ್ ತಿಂತಾರೆ, ತುಂಬ ಪಾನ್ ಚೂವರ್ಸ್ ಇರ್ತಾರೆ, ಅವ್ರ ಹಲ್ಲು ಇನ್ನೊಂದು ಥರ ಕಲರ್ ಇರುತ್ತೆ, ಆರೆಂಜಿಶ್ ಎಲ್ಲೋ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದೊಂದು ಸತಿ ನಾವು ಕುಡಿಯೋ ನೀರಲ್ಲಿ ಅಂದರೆ ಆ ಹಲ್ಲು ಫಾರ್ಮೇಷನ್ ಆಗ್ತಿರೋವಾಗ ಒಂದೊಂದು ಕಡೆ ಸ್ವಲ್ಪ ಜಾಗ್ರಫಿಕಲ್ ಬೆಲ್ಟ್ ತೊಗೊಂಡ್ರೆ ಕುಡಿಯೋ ನೀರಲ್ಲಿ ಫ್ಲೋರೈಡ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಬರ ಹಲ್ಲು ಸರಿಯಾಗಿ ಬರೋದಿಲ್ಲ, ನಾಚಾಗಿ ಬರುತ್ತೆ. ಅವರಿಗೆ ಅವ್ರು ನಗ್ತಾಗ ಬ್ರೌನಿಶ್ ಎಲ್ಲೋ ಇರುತ್ತೆ. ಈ ನೆಲಮಂಗಲ ಸೈಡ್ ನಮ್ಮ ಕರ್ನಾಟಕದಲ್ಲಿ ಹ್ಯಾಸ್ ಫ್ಲೋರೋಸಿಸ್, ದೆನ್ ಆಂಧ್ರ, ನೆಲಗೊಂಡ, ಚಿತ್ತೂರ್, ದೆನ್ ಲಾಟ್ ಆಫ್ ಅದರ್ ಪ್ಲೇಸಸ್ ಆಲ್ಸೋ ವಿ ಸಿ. ಅದಕ್ಕೆ ಈ ಹ್ಯಾಬಿಟ್ಸ್ ಇರೋವ್ರಿಗೆ ನಾವು ಸುಮಾರು ಹೇಳ್ತೀವಿ, ಎವ್ರಿ ಇಯರ್ಲಿ ಅಂದರೆ ಸ್ಮೋಕಿಂಗ್, ಇದು ಪಾನ್ ಚೂವಿಂಗ್, ಸುಪಾರಿ ಚೂವಿಂಗ್ ಬಂದು 6 months ಒಂದ್ಸತಿ ಕ್ಲೀನ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಆ ಸ್ಟೇನ್ಸ್ ನೀವು ಎಷ್ಟೇ ಬ್ರಷ್ ಮಾಡಿದ್ರೂ ಹೋಗೋಲ್ಲ. ಸೊ ಇಟ್ ನೀಡ್ಸ್ ಅವರ್ ಇಂಟರ್ವೆನ್ಷನ್. ಸ್ಟೇನ್ಸಿಂದ ಏನಾಗುತ್ತೆ ಅಂದರೆ ಆ ಸ್ಟೇನ್ ಅವರು ಎಷ್ಟು ಉಜ್ಜಿದ್ರು ನಂಗೆ ಹೋಗಲ್ಲ ಅಂತ ಸ್ವಲ್ಪ ನೆಗ್ಲಿಜೆನ್ಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ತಿಂದಿದ್ದೆಲ್ಲ ಕೂತ್ಕೊಂಡು ಕ್ಯಾವಿಟೀಸ್ ಆಗ್ಬೋದು. ಆ ಕ್ಯಾವಿಟೀಸು ಎಷ್ಟು ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ ಗೊತ್ತೇ ಆಗಲ್ಲ. ಆ ಕರೆಗಳ ಜೊತೆ ಅದನ್ನು ಅದ್ರ ಜೊತೆನೇ ಅದನ್ನು ಹೋಗ್ಬಿಡತ್ತೆ. ಸೊ ಇಟ್ ಗೋಸ್ ಅನ್ನೋಟಿಸ್ಡ್ ಅಂತೀವಿ. ಸೊ ಅವರು ಹಿಂಗೆ ಹ್ಯಾಬಿಟ್ ಇರೋರು ಮೇಕ್ ಇಟ್ ಅ ಪಾಯಿಂಟ್, ಎವ್ರಿ 6 months once ಅಥವಾ ಇಯರ್ಲಿ ಒಂದ್ಸತಿ ಚೆಕಪ್ ಇಸ್ ಅ ಮಸ್ಟ್. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ಗುಟ್ಕಾ ಚೂ ಮಾಡ್ತಾರೆ. ಗುಟ್ಕಾ ಚೂ ಮಾಡಿದಾಗ ಅದು ರಸ ನುಂಗ್ತಾರೆ, ಆ್ಯಂಡ್ ಅದು ಗಟ್ ಅಂತೀವಿ. ಅದನ್ನು ಚರ್ಮದಲ್ಲಿ ಇಟ್ಕೊಂಡಿರ್ತಾರೆ, ಅಂದರೆ ಹಲ್ಲು ಆಮೇಲೆ ಚೀಕ್ ಮಧ್ಯೆ ಇರೋ ಮ್ಯೂಕೋಸಾದಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಆ ಸ್ಟೇನ್ಸ್ ಹಲ್ಲಿಗೂ ಬರುತ್ತೆ, ಮ್ಯೂಕೋಸಾಗೂ ಇದಾಗತ್ತೆ. ಸೊ ಎರಡಕ್ಕೂ ತೊಂದರೆ ಆಗತ್ತೆ. ಸ್ವಲ್ಪ ಜನ ತುಟಿ ಮುಂದೆ ಇಟ್ಕೊತಾರೆ, ತುಟಿ ಒಳಗಡೆ ಇಟ್ಕೊತಾರೆ, ನಾಲ್ಗೆ ಕೆಳಗಡೆ ಇಟ್ಕೊತಾರೆ, ದವಡೆ ಹಿಂದೆ ಇಟ್ಕೊತಾರೆ. ಸೊ ಆಲ್ ದೀಸ್ ಪ್ಲೇಸಸ್ ಆರ್ ವೆರಿ ಎವಿಡೆಂಟ್. ನನಗನ್ಸುತ್ತೆ ದೇವ್ರು ಕೊಟ್ಟಿದಾಗ ಅದನ್ನು ಹಾಳು ಮಾಡ್ಕೋಬಾರ್ದು, ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಅದನ್ನು ಈ ಹ್ಯಾಬಿಟ್ಸ್ ಮೂಲಂತರ ಲೈಕ್ ಗುಟ್ಕಾ, ಸ್ಮೋಕಿಂಗ್, ಬೇರೆದೆಲ್ಲ ಅಂದರೆ ಹಾಳು ಮಾಡ್ಕೋಬಾರ್ದು ಅನಿಸುತ್ತೆ. ದಟ್ಸ್ ಓನ್ಲಿ ಆಪ್ಷನ್. ಬಿಕಾಸ್ ಈ ಕೊಟ್ಟಿರೋದು ದ ಬಾಡಿ ಈಸ್ ಅ ಬ್ಲೆಸ್ಸಿಂಗ್ ಅಂತೀನಿ. ಇಟ್ಸ್ ಅ ಟೆಂಪಲ್, ಸೊ ವಿ ಶುಡ್ ವರ್ಷಿಪ್ ಇಟ್.
ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ದಟ್ಸ್ ಓನ್ಲಿ ಕನ್ಕ್ಲೂಷನ್. ಸೊ ಲೆಟ್ ಇಟ್ ಬಿ ಹಲ್ಲಾಗಲಿ ಅಥವಾ ಏನೇ ಆಗಿರಲಿ, ಒಂದು ಕೂದಲೇ ಆಗಿರಲಿ, ಕಣ್ಣೇ ಆಗಿರಲಿ, ಹೆಲ್ತೇ ಆಗಿರಲಿ, ಐ ಥಿಂಕ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ಅವರ್ ಬಾಡೀಸ್ ಅನ್ಸುತ್ತೆ. ಸೊ ಇನ್ನೂ ಅವೇರ್ನೆಸ್ ನಮ್ಮ ದೇಶದಲ್ಲಿ ಕಡಿಮೆನೆ, ಬಟ್ ಲೈಕ್ ಈಗ ವೆಸ್ಟರ್ನೈಸ್ ಕಂಟ್ರೀಸಲ್ಲೆಲ್ಲ ನೋಡಿ ಅದೊಂದು ಮ್ಯಾಂಡೇಟ್ರಿ ಅವರಿಗೆ. ಎವ್ರಿ 6 months ದೇ ಹ್ಯಾವ್ ಟು ಗೋ ಫಾರ್ ಅ ಡೆಂಟಲ್ ಚೆಕಪ್ ಥರ ಡೆಂಟಲ್ ಚೆಕಪ್. ಸೊ ಅವೆಲ್ಲ ಬಂದರೆ ಇನ್ನೂ ತಿಳುವಳಿಕೆ ಬರುತ್ತೆ ನಮ್ಮ ಜನಗಳಲ್ಲಿ. ನಾವು ಇದ್ದೇ ಇದ್ದೀವಿ. ವಿ ಕ್ಯಾನ್ ಆಲ್ವೇಸ್ ಟೆಲ್ ದೆಮ್, ಎಜುಕೇಟ್ ದೆಮ್, ವಿ ಕ್ಯಾನ್ ಸಪೋರ್ಟ್ ದೆಮ್. ದಟ್ ಈಸ್ ವಾಟ್ ಐ ಆಲ್ವೇಸ್ ವಿಶ್ ಫಾರ್. And I want all of people to follow it. Thank you.